ಜೀವನದ ಓಟದಲ್ಲಿ ನಾವು ಎಲ್ಲವನ್ನು ಹುಡುಕುತ್ತೇವೆ, ಆದರೆ ಮನಸ್ಸಿನ ಶಾಂತಿಯನ್ನು ಮಾತ್ರ ಮರೆತು ಬಿಡುತ್ತೇವೆ. ಇಂದಿನ ಈ ಹಸಿರಿನ ಪ್ರಕೃತಿಯ ಮಡಿಲಲ್ಲಿ ಧ್ಯಾನದ ಮೂಲಕ ಆ ಶಾಂತಿಯನ್ನು ಹುಡುಕುವ ಒಂದು ಸುಂದರ ಪಯಣಕ್ಕೆ ನಿಮಗೆ ಸ್ವಾಗತ. ಪ್ರಕೃತಿಯ ಮಡಿಲಲ್ಲಿ ಕಳೆದ ಒಂದು ಕ್ಷಣ ಸಾವಿರ ಚಿಂತೆಗಳನ್ನು ಕರಗಿಸುತ್ತದೆ ಎಂದು ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೆಂಗಳೂರಿನ ಸುತ್ತಮುತ್ತ ಒಂದು ಪ್ರಶಾಂತವಾದ ಸ್ಥಳವನ್ನು ನೋಡ್ತಾ ಇದ್ದೀರಾ? ಹಾಗಾದರೆ ಈ ಜಾಗ ನಿಮಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ನಾವು ಪಿರಮಿಡ್ನ ನೋಡೋಕ್ಕೆ ಈಜಿಪ್ಟ್ಗೆ ಹೋಗ್ಬೇಕಂತ ನೆಸೆಸಿಟಿ ಏನಿಲ್ಲ. ಇಲ್ಲೇ ನಮ್ಮ ಬೆಂಗಳೂರು ಹತ್ರನೇ ಪಿರಮಿಡ್ ವ್ಯಾಲಿ ಆಫ್ ಇಂಟರ್ನ್ಯಾಷನಲ್ ಅಂತ ಇದೆ. ಹೌದು, ಇದು ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಪಿರಮಿಡ್ ವ್ಯಾಲಿ ಆಫ್ ಇಂಟರ್ನ್ಯಾಷನಲ್ ಅಂತ. ಇದು ಕನಕಪುರ ಮೇನ್ ರೋಡಲ್ಲಿ ಕೆಪೆದೊಡ್ಡಿ ಅಂತ ಇದೆ, ಆ ಏರಿಯಾನಲ್ಲಿ ಬರುತ್ತೆ. ಬನಶಂಕರಿಯಿಂದ 213 ಹಾರೋಹಳ್ಳಿಗೆ ಹೋಗೋ ಬಸ್ ಹಿಡಿದ್ರೆ ನೀವು ಆರಾಮಾಗಿ ತಲುಪಬಹುದು. ಕೆಪೆದೊಡ್ಡಿ ಗೇಟ್ ಅಂತ ಅಲ್ಲಿ ಇಳ್ಕೊಂಡು ನೀವು ಆರಾಮಾಗಿ ಒಂದು 1.8 ಕಿಲೋಮೀಟರ್ ನಡಿಬೇಕಾಗತ್ತೆ. ಇಲ್ಲ ಅಂದ್ರೆ ಅಲ್ಲಿ ಕೆಲವೊಂದ್ಸರಿ ಆಟೋ ಇರುತ್ತೆ, ಕೆಲವೊಂದ್ಸರಿ ಇರಲ್ಲ. ಆಟೋ ಇದ್ರೆ ಅವರು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದೇ ನೋಡಿ ಪಿರಮಿಡ್ನ ಮೇನ್ ಗೇಟು. ಇಲ್ಲಿ ನಿಮಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲ್ಲ. ಓನ್ಲಿ ಬೈಕು ಕಾರ್ ತಂದ್ರೆ ಅಷ್ಟೇ ಪಾರ್ಕಿಂಗ್ ಫೀಸ್ ಕೊಡಬೇಕಾಗತ್ತೆ. ಬೈಕಿಗೆ 30 ರೂಪಾಯಿ ಹಾಗೂ ಕಾರ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಒಳಗೆ ಹೋಗ್ತಾ ಇದ್ರೆ ಸುತ್ತಲೂ ಗಿಡ ಮರಗಳ ಪ್ರಶಾಂತವಾದ ವಾತಾವರಣ ಫೀಲ್ ಆಗುತ್ತೆ. ಇಲ್ಲಿ ಲೆಫ್ಟ್ಗೆ ಬೋಟಿಂಗ್ ಪಾಯಿಂಟ್ ಕೂಡ ಇದೆ. ಇಲ್ಲಿ ನೀವು ಕಯಾಕಿಂಗ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಯಾಕಿಂಗ್ಗೆ ಇಲ್ಲಿ 2 ಮೆಂಬರ್ಗೆ 200 ಮತ್ತು 4 ಮೆಂಬರ್ಗೆ 400 ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ಬುದ್ಧನ ಸ್ಟ್ಯಾಚು ನೋಡ್ತೀವಿ. ಈ ಬುದ್ಧ ಸ್ಟ್ಯಾಚು ಹಿಂದೆನೆ ಪಿರಮಿಡ್ನ ನೋಡ್ಬಹುದು. ನೋಡಿ, ಇದೇ ಪಿರಮಿಡ್ ವ್ಯಾಲಿ. ಇದರ ಒಳಗಡೆ ಜ್ಞಾನ ಮಂದಿರವನ್ನು ನೋಡ್ತೀವಿ. ಇದು 40 ಎಕರೆ ವಿಸ್ತೀರ್ಣದಲ್ಲಿ ಒಳಗೊಂಡಿದೆ. ಇದು ವಿಶ್ವದ ಅತ್ಯಂತ ದೊಡ್ಡ ಪಿರಮಿಡ್ ರಚನೆಯನ್ನು ಹೊಂದಿದೆ. ಇದು 100 ಅಡಿ ಎತ್ತರ ಹಾಗೂ 10 ಅಂತಸ್ತಿನ ಕಟ್ಟಡವನ್ನು ಹೊಂದಿದೆ. ಇಲ್ಲಿ ಒಳಗಡೆ ಮೊಬೈಲ್ ಅಲೌ ಇರಲ್ಲ. ಮೊಬೈಲ್ನ ಸೈಲೆಂಟ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು. ಒಳಗಡೆ ಹೋಗ್ತಾ ಇದ್ರೆ ಫುಲ್ ಕತ್ಲೆ ಡಾರ್ಕ್ ಆಗಿರುತ್ತೆ. ಇಲ್ಲಿ ಮೆಡಿಟೇಷನ್ ಅಥವಾ ಧ್ಯಾನವನ್ನು ಮಾಡಿದ್ರೆ ಮನಸ್ಸಿಗೆ ಪೀಸ್ ಆಗಿ ಫೀಲ್ ಆಗುತ್ತೆ. ಇಲ್ಲಿ ನೀವು ಎಷ್ಟೊತ್ತಾದ್ರೂ ಧ್ಯಾನವನ್ನು ಮಾಡಬಹುದು. ಹಾಗೆ ಧ್ಯಾನವನ್ನು ಮುಗಿಸಿ ಹೊರಗೆ ಬಂದರೆ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಶಾಪ್ ಕೂಡ ಇದೆ. ಅಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಅಲ್ಲಿ ವಿವಿಧ ಆಟಿಕೆ ಸಾಮಾನು ಮತ್ತು ಕೆಲವು ಮನೆಗಳಿಗೆ ಬೇಕಾಗಿರೋ ಸಾಮಾನುಗಳು ಕೂಡ ಇದ್ದಾವೆ. ಅಲ್ಲಿಂದ ಹಾಗೆ ಹೊರಗೆ ಬಂದರೆ ಇಲ್ಲಿ ನೀವು ಏನೇನು ಇದೆ ಅಂತ ಮ್ಯಾಪಲ್ಲಿ ನೋಡ್ಬೋದು. ಅದನ್ನು ನೋಡಿಕೊಂಡು ನೀವು ಸುತ್ತಾಡ್ಬೋದು. ಇಲ್ಲಿ
ಇಲ್ಲಿ ಮುಂಜಾನೆ ತಿಂಡಿ, ಮಧ್ಯಾಹ್ನ ಹಾಗೂ ರಾತ್ರಿ ಊಟ ಕೂಡ ಫ್ರೀ ಆಗೇ ಇರುತ್ತೆ. ಹಾಗೆ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಈ ಗಿಡ ಮರಗಳ ಮಧ್ಯೆ ರೆಸ್ಟ್ ಮಾಡ್ತಾ ಇದ್ರೆ ಟೈಮ್ ಯಾವ ತರ ಸ್ಪೆಂಡ್ ಆಗಿದ್ದೆ ಗೊತ್ತಾಗಲ್ಲ. ಹಾಗೆ ನಾವು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಸುತ್ತಾಡಕ್ಕೆ ಹೊರಟ್ವಿ. ಈ ಗಿಡ ಮರಗಳು ಮತ್ತೆ ಬೆಟ್ಟಗಳ ನಡುವೆ ಅಲ್ಲಿ ನೀರಿನ ಜರಿ ಕಾಣಿಸ್ತು ನಮ್ಗೆ. ನೋಡಿ ಯಾವ ತರ ಕಾಣಿಸ್ತಾ ಇದೆ ನೀರಿನ ಜರಿ, ಜೂಮ್ ಆಗಿ ತೋರಿಸ್ತಾ ಇದ್ದೀನಿ. ಆ ನೀರಿನ ಜರಿ ನೋಡೋಕೆ ಕಣ್ಣಿಗೆ ಒಂಥರ ಮಜವಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗುಡ್ಡದ ಮೇಲಿಂದ ನೀರು ಜಿಗಿಯೋದು. ಹಾಗೆ ಮುಂದೆ ಹೋದ್ರೆ ಅಲ್ಲಿ ಮೊಲ ಮತ್ತು ಪಕ್ಷಿಗಳನ್ನ ಸಾಕಿದ್ರು. ಮೊಲಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ವು, ಹುಲ್ಲು ತಿಂತಾ ಇದ್ವು. ಮತ್ತೆ ಅವುಗಳಿಗೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮನೆಗಳನ್ನ ಮಾಡಿದ್ರು ಒಳಗಡೆನೆ. ಅಲ್ಲಿ ಹೋಗಿ ಅವು ಕೂತ್ಕೊಳ್ಳಕ್ಕೆ. ಮತ್ತೆ ಅಲ್ಲೇ ಪಕ್ಕದಲ್ಲೇ ಪಕ್ಷಿಗಳನ್ನು ಕೂಡ ಸಾಕಿದ್ರು. ಇಲ್ಲಿ ಆಕ್ಟಿವಿಟೀಸ್ ಕೂಡ ಇದಾವೆ. ನೀವು ಇಲ್ಲಿ ಆಕ್ಟಿವಿಟೀಸ್ ಕೂಡ ಮಾಡಬಹುದು. ಸೇಮ್ ರೆಸಾರ್ಟ್ ತರಾನೇ ಫೀಲ್ ಕೊಡುತ್ತೆ. ರೆಸಾರ್ಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇರ್ತವೆ ಅವುಗಳು ಇಲ್ಲಿನೂ ಕೂಡ ಇದಾವೆ. ನೀವು ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡಬಹುದು ಇಲ್ಲಿ. ಇಲ್ಲಿ ನೀವು ಅನೇಕ ವಿವಿಧ ಪಕ್ಷಿಗಳನ್ನು ಹಾಗೂ ಪ್ರಾಣಿಗಳನ್ನು ಕೂಡ ಸಹ ನೋಡಬಹುದು. ಇಲ್ಲಿ ನವಿಲುಗಳಿವೆ, ಮತ್ತೆ ಬೇರೆ ಬೇರೆ ವಿವಿಧ ಪಕ್ಷಿಗಳು ಕೂಡ. ಸೊ ನಿಮಗೆ ಒಂದು ಚೆನ್ನಾಗಿರೋ ಒಂದು ಪ್ರಶಾಂತವಾದ ಸ್ಥಳ, ಮನಸ್ಸಿಗೆ ಶಾಂತಿ ಸಿಗುವ ಸ್ಥಳ ಬೇಕಂದ್ರೆ ನೀವು ಇಲ್ಲಿ ಒಂದಿನ ಫ್ಯಾಮಿಲಿ ಜೊತೆಗೆ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ಆರಾಮಾಗಿ ಮೈಂಡ್ ಪೀಸ್ ಆಗತ್ತೆ. ಆರಾಮಾಗಿ ಒಂದಿನ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು. ಇಲ್ಲಿ ಒಳಗಡೆ ಶನೇಶ್ವರ ದೇವಸ್ಥಾನ ಕೂಡ ಇದೆ. ಇದನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಇಲ್ಲಿ. ಹಾಗೆ ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಎಲ್ಲ ಪ್ಲೇಸ್ ಗಳನ್ನು ಕವರ್ ಮಾಡಿಕೊಂಡು ನಾವು ಮನೆಗೆ ಹೊರಟಿದ್ವಿ. ಹೋಗ್ಬೇಕಾದ್ರೆ ಸುತ್ತಲೂ ಗಿಡ ಮರ, ಈ ತರ ಹಸಿರು ವಾತಾವರಣ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ನು ಮಾಡಿ.